ವೀಕ್ಷಕರೇ, ವಿಟಿವಿ ಬಳ್ಳಾರಿಗೆ ಸ್ವಾಗತ. ಭಾರತೀಯ ಪುರಾಣಗಳು ಹೇಳುವ ಕೆಲವು ಕಥೆಗಳು ಕೇವಲ ಕಥೆಗಳಲ್ಲ, ಅವುಗಳ ಹಿಂದೆ ಆಳವಾದ ಪ್ರಕೃತಿ ಮತ್ತು ವಿಜ್ಞಾನ ಅಡಗಿದೆ. ರಾಮಾಯಣದ ಒಂದು ಘಟನೆ ಇಂದಿಗೂ ವಿಜ್ಞಾನವನ್ನು ಪ್ರಶ್ನಿಸುವ ಒಂದು ರಹಸ್ಯ, ಅದೇ ಸಂಜೀವಿನಿ. ಸಂಜೀವಿನಿ ಎಂಬುದು ಭಾರತೀಯ ಪುರಾಣಗಳಲ್ಲಿ ಬಹುಪ್ರಸಿದ್ಧ ಒಂದು ಆಯುರ್ವೇದಿಕ ಔಷಧಿಯಾಗಿದೆ. ರಾಮಾಯಣದಲ್ಲಿ ಲಕ್ಷ್ಮಣನು ಗಾಯಗೊಂಡಾಗ ಹನುಮನು ದಂಡಕದ ಕಾಡಿನಿಂದ ಸಂಜೀವಿನಿ ಹಿಮ್ಮದ ಬೀಜವನ್ನು ತಂದು ಅವನನ್ನು ಬದುಕಿಸಿದ ಕತೆ ನಿಮಗೆ ತಿಳಿದಿದೆ. ಆದರೆ ಈ ಸಂಜೀವಿನಿ ಹೆಸರಿನ ಹಿಂದೆ ವೈಜ್ಞಾನಿಕ ಮತ್ತು ಪ್ರಕೃತಿಯ ರಹಸ್ಯಗಳು ಅಷ್ಟು ಸರಳವಲ್ಲ. ಸಂಜೀವಿನಿ ಗಿಡ ಅಥವಾ ಔಷಧಿ ತತ್ವವು ನಿಜಕ್ಕೂ ಜೀವನವನ್ನು ಉಳಿಸುವ ಸಾಮರ್ಥ್ಯವನ್ನು ಹೊಂದಿದೆಯೇ ಎಂಬ ಪ್ರಶ್ನೆ ಜನರಿಗೆ ಸದಾ ಕುತೂಹಲವನ್ನು ಉಂಟು ಮಾಡುತ್ತದೆ. ಪುರಾಣಗಳಲ್ಲಿ ಹೇಳಲಾಗುವಂತೆ ಸಂಜೀವಿನಿ ಗಿಡವು ಗಾಯಗೊಂಡವರನ್ನು ಕೂಡ ಪುನರ್ಜೀವನಕ್ಕೆ ತರುತ್ತದೆಯೇ? ವೈಜ್ಞಾನಿಕ ದೃಷ್ಟಿಯಿಂದ ಇದನ್ನು ನಾವು ಆಯುರ್ವೇದಿಕ ಔಷಧಿಗಳ ಶಕ್ತಿಯನ್ನು ಅತಿ ವಿಶಿಷ್ಟ ಗುಣವಾಗಿ ಪರಿಗಣಿಸಬಹುದು. ವೈಜ್ಞಾನಿಕವಾಗಿ ಸಂಜೀವಿನಿಯು ಹಲವು ಔಷಧೀಯ ಗಿಡಗಳಲ್ಲಿ ಕಂಡುಬರುವ ಔಷಧೀಯ ಸಂಯುಕ್ತಗಳು ಅಥವಾ ಮೆಡಿಸಿನಲ್ ಕಾಂಪೌಂಡ್ಸ್ ಅನ್ನು ಸೂಚಿಸುತ್ತದೆ. ಇವು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು, ಶರೀರದ ರೋಗ ಪ್ರತಿರೋಧಕ ವ್ಯವಸ್ಥೆಯನ್ನು ಪ್ರಬಲಗೊಳಿಸುವುದು, ಗಾಯ ಚೇತರಿಸುವ ಪ್ರಕ್ರಿಯೆಯನ್ನು ವೇಗಗೊಳಿಸುವುದು ಮೊದಲಾದ ಪರಿಣಾಮಗಳನ್ನು ತೋರಬಹುದು. ಸಂಜೀವಿನಿ ಎಂಬುದು ಒಂದೇ ಗಿಡವಲ್ಲ, ಆದರೆ ಬಹಳಷ್ಟು ಔಷಧಿ ಗಿಡಗಳು ಸೇರಿ ಈ ಹೆಸರು ಕೊಟ್ಟಿರಬಹುದು ಎಂಬ ಅಭಿಪ್ರಾಯವಿದೆ. ಸಂಜೀವಿನಿ ಹಿಂದೆ ಅಡಗಿರುವ ಇನ್ನಷ್ಟು ಅಚ್ಚರಿಯ ಸಂಗತಿಗಳು ಯಾವ್ಯಾವು? ಇವುಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ನಮ್ಮ ವಿಟಿವಿ ಬಳ್ಳಾರಿ. ನಮಸ್ಕಾರ.